ಈ ಫಿಕ್ಕಿ ಸಸ್ಟೈನಬಲ್ ಅಗ್ರಿಕಲ್ಚರ್ ಅವಾರ್ಡ್ ಫಾರ್ಮ್ ಲೇಬಲ್ ಸೋರ್ಸಿಂಗ್ ಅಂತೇಳಿ ಏನು ಬಂದಿದೆ, ಇದು ನಮಗೆ ಬಂದಿರೋ ಅವಾರ್ಡ್ ಅಲ್ಲ. ನಮ್ಮ ಜೊತೆಗೆ ಹತ್ತತ್ರ 2009ರಿಂದ ಇಲ್ಲಿವರೆಗೆ ನಿಂತಿರುವ ಎಲ್ಲ ರೈತರಿಗೆ ನಮ್ಮ ಪ್ರಯಾಣದಲ್ಲಿ ಪ್ರತಿ ಒಂದು ಹೆಜ್ಜೆಯಲ್ಲಿ ಅವರ ಒಂದು ಹೆಗ್ಗುರುತು ಅಂತೂ ನಮ್ದು ಇದೇ ಇದೆ. ಈ ಅವಾರ್ಡು ನಮ್ಮ ರೈತರಿಗೆ ಸಂದಿದ್ದ ಅವಾರ್ಡು. ಇದು ನಮ್ಮ ರೈತರಿಗೆ ನಾವು ಅರ್ಪಣೆ ಮಾಡೋಕ್ಕೆ ಇಷ್ಟಪಡ್ತೇವೆ. ತಿನ್ನುವಾಡ ಅಂತ ಹೇಳಿದೆ ಯಾಕಂದ್ರೆ ಟೀ ಕುಡಿದ್ರೆ ತಿನ್ನುವಾಡ ಅಲ್ವಾ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬ್ರಹ್ಮಯ್ಯ ನಾಯ್ಡು ತಮಿಳೇಣಿ ಅಂತ ಹೇಳ್ಬಿಟ್ಟು. ನಾವು ಮಾತೃಭೂಮಿ ಸ್ಪೈಸಸ್ ಪ್ರೈವೇಟ್ ಲಿಮಿಟೆಡ್ ಇದರ ಸಂಸ್ಥಾಪಕರು. ನಾವು ಬಳ್ಳಾರಿಯಲ್ಲಿ 2009ರಿಂದ ಕೂಡ ನಮ್ಮ ಬಳ್ಳಾರಿ, ರಾಯಚೂರು ಮತ್ತು ತೆಲಂಗಾಣ ಮತ್ತು ಆಂಧ್ರ ಭಾಗದಾಗ ರೈತರ ಜೊತೆಗೆ ಒಣಮೆಣಸಿನಕಾಯಿ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ. 2016ರಿಂದ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಈ ಸಸ್ಟೈನಬಲ್ ಅಗ್ರಿಕಲ್ಚರಲ್ಲಿ ನಾವು ರೈತರಿಂದ ಬೀಜ ಕೊಟ್ಟು ಮತ್ತು ಅದು ಕೆಮಿಕಲ್ ಫ್ರೀ ಇರೋ ಒಂದು ಇದ್ರದ್ದು ಬೆಳೆಸೋಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಡಿಸೆಂಬರ್ 2025 ಡಿಸೆಂಬರ್ 15ನೇ ತಾರೀಕು ಡೆಲ್ಲಿ ಫಿಕ್ಕಿ ಭವನಲ್ಲಿ ನಮಗೆ ಸಸ್ಟೈನಬಲ್ ಅಗ್ರಿಕಲ್ಚರ್ ಅವಾರ್ಡ್ ಬಂದಿದೆ. ಸೊ ಈ ಅವಾರ್ಡ್ ಬಂದು ಅಗ್ರಿಕಲ್ಚರಲ್ಲಿ ಕಡಿಮೆ ಕೆಮಿಕಲ್ಲು ಮತ್ತು ಕಡಿಮೆ ಫರ್ಟಿಲೈಸರು ಯೂಸ್ ಮಾಡಿ ರೈತರು ಬೆಳೆಸೋ ಒಂದು ಆಹಾರಕ್ಕೆ ಕೊಡೋ ಒಂದು ಅವಾರ್ಡು. ಈ ಅವಾರ್ಡು ಕರ್ನಾಟಕದಲ್ಲಿ ನಮ್ಮ ನಾರ್ತ್ ಕರ್ನಾಟಕ ಭಾಗದಾಗ ನಮಗೆ ಮೊದಲನೇದು ಈ ವರ್ಷಕ್ಕೆ 2025ಕ್ಕೆ. ಸೊ ನಾವು ಹತ್ತತ್ರ 3500 ರೈತರ ಜೊತೆಗೆ ನೇರವಾಗಿ ವ್ಯವಹಾರ ಇದೆ. ಅವ್ರಿಗೆ ಫಾರ್ಮ್ ಟು ಫೋರ್ಕ್ ಟ್ರೇಸಬಿಲಿಟಿ ಅಂತೇಳಿ ಒಂದು ಇದು ಮಾಡ್ತಾ ಇದ್ದೀವಿ. ಈ ಇದರಲ್ಲಿ ಏನಂದರೆ ನಿಮ್ಗೆ ರೈತರು ಹೊಲದಿಂದ ಹಿಡಿದು ಅವ್ರು ಬೆಳೆದ ಮೆಣಸಿನಕಾಯಿವರೆಗೆ ಎಲ್ಲದೂ ಕೂಡ ನಿಮಗೆ ಒಂದು ಸಿಂಪಲ್ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಕೂಡ ಗ್ರಾಹಕರಿಗೆ ಸಿಗುವಂಥದ್ದು. ಈ ನಮ್ಮ ಭಾರತ ದೇಶದ ತುಂಬೆಲ್ಲ ಇರುವ ಕಂಪ್ನಿಗೆಲ್ಲ ಸಪ್ಲೈ ಮಾಡ್ತಾ ಇದ್ದೀವಿ. ಓಲಮ್, ಪ್ಲಾಂಟ್ ಲುಪಿಡ್ಸು, ಈಸ್ಟ್ರನ್ನು ಮತ್ತು ಆಚಿ ಮಸಾಲ, ಸುರುಚಿ, ಪ್ಲಾಂಟ್ ಲುಪಿಡ್ಸು ಈ ಥರ ಎಲ್ಲ ಮೋರ್ ದೆನ್ 32 ಕಂಪ್ನಿಗಿಂತ ಜಾಸ್ತಿ ಕಳಿಸ್ತಾ ಇದ್ದೀವಿ. ಈ ಫಿಕ್ಕಿ ಸಸ್ಟೈನಬಲ್ ಅಗ್ರಿಕಲ್ಚರ್ ಅವಾರ್ಡ್ ಫಾರ್ಮ್ ಲೇಬಲ್ ಸೋರ್ಸಿಂಗ್ ಅಂತೇಳಿ ಏನು ಬಂದಿದೆ, ಇದು ನಮಗೆ ಬಂದಿರೋ ಅವಾರ್ಡ್ ಅಲ್ಲ. ನಮ್ಮ ಜೊತೆಗೆ ಹತ್ತತ್ರ 2009ರಿಂದ ಇಲ್ಲಿವರೆಗೆ ನಿಂತಿರುವ ಎಲ್ಲ ರೈತರಿಗೆ ನಮ್ಮ ಪ್ರಯಾಣದಲ್ಲಿ ಪ್ರತಿ ಒಂದು ಹೆಜ್ಜೆಯಲ್ಲಿ ಅವರ ಒಂದು ಹೆಗ್ಗುರುತು ಅಂತೂ ನಮ್ದು ಇದೇ ಇದೆ. ಈ ಅವಾರ್ಡು ನಮ್ಮ ರೈತರಿಗೆ ಸಂದಿದ್ದ ಅವಾರ್ಡು. ಇದು ನಮ್ಮ ರೈತರಿಗೆ ನಾವು ಅರ್ಪಣೆ ಮಾಡೋಕ್ಕೆ ಇಷ್ಟಪಡ್ತೇವೆ. ಸಸ್ಟೈನಬಲ್ ಅಗ್ರಿಕಲ್ಚರ್ ಅನ್ನೋದು ಏನಂದರೆ ಮುಖ್ಯ ಉದ್ದೇಶ, ನಾವು ಇದರಲ್ಲಿ ಒಣಮೆಣಸಿನಕಾಯಿಯನ್ನು ಟೆಸ್ಟ್ ಮಾಡಿದಾಗ ಅದರಲ್ಲಿ 99.99% ಕೆಮಿಕಲ್ ಇರಬಾರ್ದು. ಅಂದರೆ